ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಪೆದ್ದೂರು ಪಂಚಾಯತ್ಗೆ ಸೇರಿದ ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮ ಸಮೇತ ಕೋದಂಡರಾಮಸ್ವಾಮಿ ದೇವಾಲಯದ ವಿಮಾನ ಗೋಪುರ ಹಾಗೂ ಸ್ಥಿರ ಶಿಲಾಬಿಂಬ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವ ನಡೆಯುತ್ತಿದ್ದು 8/8/2024 ಗುರುವಾರದಂದು ಬೆಳಿಗ್ಗೆ 6 ಗಂಟೆಗೆ ಸುಪ್ರಭಾತ ಸೇವೆ, ವೇದ ಪಾರಾಯಣ, ಗಣಪತಿ ಆರಾಧನೆ, ಮಂಗಳವಾದ್ಯ ಸಹಿತ ನವಗ್ರಹ ಆರಾಧನೆ, ದಿಕ್ಪಾಲಕ ಪೂಜೆ, ದಿಕ್ಪಾಲಕ ಹೋಮ, ವಾಸು ಮಹಾಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಪರಿವಾರ ದೇವತಾ ಹೋಮ, ಪ್ರಧಾನ ಹೋಮ, ಪ್ರಾಯಶ್ಚಿತ ಹೋಮ, ಲಘು ಪೂರ್ಣಾಹುತಿ, ಬಿಂಬಶುದ್ಧಿ, ಪಂಚಗವ್ಯ ಸ್ನಪನ, ಮೃತ್ತಿಕಾ ಸ್ನಪನ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ಹಿಂದೆ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನವಿದ್ದು ಅದು ಶಿಥಿಲಾವಸ್ಥೆಯಲ್ಲಿದ್ದು ಗ್ರಾಮದವರು ಎಲ್ಲರೂ ಸೇರಿ ನೂತನ ದೇವಾಲಯ ನಿರ್ಮಿಸಲು ನಿಶ್ಚಯ ಮಾಡಿದೆವು ಎಂದು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರು GS ಸುಧಾಕರ್ ರೆಡ್ಡಿ ತಿಳಿಸಿದರಲ್ಲದೆ, ದೇವಾಲಯ ಕಲ್ಲಿನಿಂದ ನಿರ್ಮಿತಗೊಂಡು ಬಹಳ ಸುಂದರವಾಗಿ ಭವ್ಯವಾಗಿ ಸುಮಾರು 70 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡಿದೆ ಎಂದು ತಿಳಿಸಿದರು. ಈ ಸುಂದರವಾದ ದೇವಾಲಯಕ್ಕೆ ಅನೇಕ ದಾನಿಗಳು ತನು ಮನ ಧನ ಅರ್ಪಿಸಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸಿದ್ದಾರೆ. ನಾಳೆ ವಿಗ್ರಹಗಳ ಪ್ರತಿಷ್ಠಾಪನೆಗೆ ಅನೇಕ ಗಣ್ಯಮಾನ್ಯರು ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಲಿದ್ದಾರೆ ಎಂದು ತಿಳಿಸಿದರು. ಸಂಪೂಜ್ಯಾಂತ ಪ್ರವಿಶ್ಯ ಪುಣ್ಯಮಾಲ್ವಾನ ವಿಲಂಘಿಸುವ ದೇಶೋ ಆಜವಾತಂ ದುರಸ್ಥಾನಂ ದಕ್ಷಿಣ ಕುಶಾನ್ ಇಂದ್ರಾರ್ಮಶ್ಚ ಇಂದ್ರಾರ್ಮಃ ಅಗ್ನೇರ್ಮಃ ಯಮಾರ್ಮಃ ನೃತೇರ್ಮಃ ವರ್ಣಾರ್ಮಃ ವಾಯುರ್ಮಃ ಕುಲೇರ ಜ್ಞಾನಂ ಸುಕ್ಷೋತತ ಅಭೇದಿದಂ ಚ ಭದರಂ ಜ್ಞಾನೇ ಛಾದಿದಂ ಜಲೇ ಚತ್ವಾರ ಶೃಂಗಂ ವರುಣಂ ಪ್ರವದ್ಯೆ ತೀರ್ಥಂ ಮೇಧೆ ಯಾಚಕಃ ಕಾಲೇ ಕರಾಲ ಸುಮಲ ಲೋಹಿತ ದುರ್ಗೇಮಹೇ ಸುರಂಗರೇ ಶ್ರವೇಪೆ ಸಪ್ತದಶಾಪ್ತಕೀರ್ತದ ವಿಘ್ನೇಶ್ವರಾಯ ನಮಃ. ಧ್ಯಾನಂ ಸಮರ್ಪಯಾಮಿ, ಧ್ಯಾನ ನಮಸ್ಕಾರಾನ್ ಸಮರ್ಪಯಾಮಿ. ಅಭ್ಯಾಸಾಂತಯೇ ಸ್ವಾಹಾ 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 ಅಗ್ನಿಗಂಧಾರ ಪಶ್ಚಾತ್ ಓಂ ಬ್ರಹ್ಮಗ್ನಿ ನಮಃ. ಧ್ಯಾನ ಸಂಗ್ರಹಾಲ ಸ್ವಾಹಾ. ಓಂ ಬ್ರಹ್ಮಗ್ನಯೇ ನಮಃ ಸ್ವಾಹಾ. ಓಂ ಸ್ವಾಹಾ. ಓಂ ಬ್ರಹ್ಮಗ್ನೇಯ ಸ್ವಾಹಾ. ಓಂ ಲಿಂಗವೇದಾಯ ಸ್ವಾಹಾ. ಓಂ ಮಧುವೇದಾಯ ಸ್ವಾಹಾ. ಓಂ ಮಂಗಲಕಾರಕಾಯ ಸ್ವಾಹಾ. ಓಂ ಸಂಸಿದ್ಧನಾಯ ಸ್ವಾಹಾ. मध्ये तदा प्रथमतः महागणपतिग्रहता प्राप्त्यर्थं प्रधान महागणपति आवाहनाख्यं कर्म करिष्ये. ಸರ್, ಪೆದ್ದೂರು ಪಂಚಾಯತಿ ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ಕಳೆದ ನಿನ್ನೆ ಇವತ್ತು ನಾಳೆ ಒಂದು ಶ್ರೀ ಕೋದಂಡರಾಮಸ್ವಾಮಿಯ ವಿಗ್ರಹಗಳ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಗ್ರಾಮದಲ್ಲಿ ನಮ್ಮ ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ಹಳೆಯದು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಅಂತ ಗ್ರಾಮದ ಮಧ್ಯದಲ್ಲಿ ಇತ್ತು. ಅದು 2001ನಲ್ಲಿ ಅದನ್ನು ಡೆಮಾಲೇಷನ್ ಮಾಡಿದ್ರು. ಯಾಕಂದರೆ ಅದರ ಗೋಡೆಗಳೆಲ್ಲನೂ ತುಂಬ ಹಳೆಯ ಕಟ್ಟಡ ಆಗಿದ್ದರಿಂದ ಗೋಡೆಗಳೆಲ್ಲ ಬಿದ್ದುಬಿಟ್ಟು ಮೇಲೆ ಚಾವಣಿ ಎಲ್ಲ ಸೋರ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅದನ್ನು ಡೆಮಾಲೇಷನ್ ಮಾಡಿದ್ವಿ. ಮತ್ತು ಅದನ್ನು ಕಟ್ಟೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ವಿ. ಅಲ್ಲಿ ಕೂಡ ಊರಿನ ಮಧ್ಯದಲ್ಲಿ ಸೇಮ್ ಜಾಗದಲ್ಲೇ ಒಂದು ಪಾಯ ಹೊಡೆದು ಜೂನ್ ಲೆವೆಲ್ಗೆ ಪಾಯನ ಹಾಕಿದ್ವಿ ಕಲ್ಲಿಂದ. ಸೊ ಮತ್ತು ಆ ಸ್ಟೇಜಲ್ಲಿ ಇದ್ದಾಗ ಮತ್ತೆ ಅದನ್ನು ಸ್ವಲ್ಪ ಗ್ರಾಮಸ್ಥರು ಅಲ್ಲಿ ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಮತ್ತು ಬೇರೆ ಕಡೆ ಕಟ್ಟೋಣ ಅಂತ ಹೇಳಿದರು. ಮತ್ತು ಇನ್ನೊಬ್ಬರು ಅಲ್ಲಿ ಕಟ್ಟಿದ್ರೆ ಮನೆಗಳ ಮೇಲೆ ಅದರ ನೆರಳು ಬೀಳುತ್ತೆ, ನಮ್ಗೆ ಸರಿ ಬೀಳಲ್ಲ ಅಂತ ಅಂದ್ಬಿಟ್ಟು ಒಬ್ಬರು ಅಲಿಗೇಷನ್ ಮಾಡಿದ್ರು. ಆಗ ಅದನ್ನು ಅವರು ಆ ಥರ ಹೇಳ್ತಾ ಇದ್ರಲ್ಲ, ಅವ್ರಿಗೆ ವಿರುದ್ಧವಾಗಿ ನಾವು ಹೆಂಗೆ ಕಟ್ಟೋದು ಅಂತ ಸುಮ್ಮನೆ ಇದ್ವಿ. ಅದು ಹಂಗೇ ಕಟ್ಟೋಕ್ಕಾಗಲಿಲ್ಲ. ಸುಮಾರು 2016ವರೆಗೂ ಕಟ್ಟೋಕ್ಕಾಗಲಿಲ್ಲ. ಮತ್ತು ಅದನ್ನು ಊರಿನ ಗ್ರಾಮಸ್ಥರೆಲ್ಲ ಏನು ಮಾಡಿ, ನಾನು ವಕೀಲರಾಗಿದ್ದು ನಾನು ಚಿಂತಾಮಣಿಯಲ್ಲಿ 2003ಇಂದ 2006ವರೆಗೂ ವಕೀಲ ವೃತ್ತಿ ಮಾಡಿ ನಂತರ ನಾನು ಬೆಂಗಳೂರಿಗೆ
ವರ್ಗಾವಣೆ ಆಗಿ ಅಲ್ಲಿ ಪ್ರಾಕ್ಟೀಸನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಆ ಸಮಯದಲ್ಲಿ ನಾನು ಬೆಂಗಳೂರಿಂದ ನಾನು ನಮ್ಮ ಸ್ವಂತ ಊರಾದ ಕುಕ್ಕನಹಳ್ಳಿ ಗ್ರಾಮಕ್ಕೆ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ನಾನು ಇಲ್ಲಿ ಒಂದು 15 ಡೇಸ್ 1 ಮಂತ್ಗೆ ಒಂದು ಸರಿ ಬಂದು ಸಾಟರ್ಡೆ ಸಂಡೇ ಬಂದು ನಮ್ಮ ಪ್ರಾಪರ್ಟಿ ಎಲ್ಲ ನೋಡಿಕೊಂಡು ಹೋಗ್ತಾಯಿದ್ದೆ. ಆ ಸಮಯದಲ್ಲಿ ಊರು ಗ್ರಾಮಸ್ಥರೆಲ್ಲ ಒಂದು 10-15 ಜನ ಬಂದು ನನ್ನನ್ನು ಮೀಟ್ ಮಾಡಿ ಸುಮಾರು 16 ವರ್ಷ ಆಯಿತು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಕೋದಂಡರಾಮಸ್ವಾಮಿ ದೇವಾಲಯ ಡೆಮಾಲಿಷನ್ ಮಾಡಿ ಈಗ ಊರಿನಲ್ಲಿ ಯಾವುದೇ ದೇವಾಲಯ ಇಲ್ಲ. ರಾಮ ಗೋವಿಂದ ಅಂತ ಅಂದ್ಬಿಟ್ಟು ಯಾವತ್ತೋ ಒಂದು ದಿವಸ ಭಜನೆನೋ ಎಲ್ಲ ಪೂಜೆ ಮಾಡಿಸ್ಕೊಳ್ಳೋಣ ಅಂತಂದರೆ ದೇವಸ್ಥಾನ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಊರಿನಲ್ಲಿ ನೀವು ಮನಸ್ಸು ಮಾಡಿ ಊರಿನ ಜನರನ್ನೆಲ್ಲ ಸೇರಿಸಿ ಒಂದು ಇದಕ್ಕೆ ಬಂದು ಎಲ್ಲರೂ ಮಾತಾಡಿ ದೇವಸ್ಥಾನ ಕಟ್ಟಬೇಕು ಅಂತಂದ್ಬಿಟ್ಟು ನನ್ನ ಮೇಲೆ ಪ್ರೆಜರ್ ಹಾಕಿದ್ರು. ಆ ಸಮಯದಲ್ಲಿ ನಾನು ಎಲ್ಲರೂ ಕೂಡ ಊರಿನಲ್ಲಿ ಎಲ್ಲ ಗ್ರಾಮಸ್ಥರನ್ನ ಸೇರಿಸಿ ಮಾತನಾಡಿದಾಗ ಮುಂಚೆ ದೇವಸ್ಥಾನ ಎಲ್ಲಿತ್ತು ಅಲ್ಲಿ ಕಟ್ಟೋದು ಬೇಡ ಅಂತಂದ್ಬಿಟ್ಟು ತೀರ್ಮಾನಕ್ಕೆ ಬಂದ್ವಿ. ಮತ್ತು ಅಲ್ಲಿ ನಮ್ಮ ಸಂಬಂಧಿಕರಾದ ರಾಮಕೃಷ್ಣಾರೆಡ್ಡಿ ಪಟೇಲ್ ರಾಮಕೃಷ್ಣಾರೆಡ್ಡಿ ಅವರು ಅವ್ರದ್ದು ಒಂದು ಈ ಕಟ್ಟಿರೋ ಜಾಗದಲ್ಲಿ ಅವ್ರದ್ದು 30-40 ಹಳೆ ಮನೆ ಇತ್ತು. ಅದ್ರ ಜೊತೆಗೆ ಅದನ್ನು ಅವ್ರು ಕೊಟ್ಟರು ನಮಗೆ. ಆ ಜಾಗ ನಾವೇ ಇಟ್ಟು ಅದ್ರ ಬದಲಾಗಿ ಇಲ್ಲಿನ ಮನೆ ಹಳೆ ಮನೆಯನ್ನು ನಮ್ಗೆ ಬಿಟ್ಕೊಟ್ರು ದೇವಸ್ಥಾನಕ್ಕೋಸ್ಕರ. ಅದ್ರ ಪಕ್ಕದಲ್ಲಿ ಇನ್ನೊಂದು ರಾಮಪ್ಪ ಅನ್ನೋ ಒಂದು ಹಳೆ ಮನೆ ಇತ್ತು. ಅದನ್ನು ಕೂಡ ನಾವು ಒಂದು 50,000ಕ್ಕೆ ಅದನ್ನು ತೆಗೆದುಕೊಂಡಿದ್ದು 2015 and 16 ಅದನ್ನು ಕೊಟ್ಬಿಟ್ಟು ಅದನ್ನು ಮತ್ತು ಅವ್ರು ಕೊಟ್ಟಂಥ 2 ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಿ ಇಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ನೂತನ ಕಟ್ಟಡವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪಾಯ ಹಾಕಿ ಸ್ವಂತವಾಗಿ ರೂಮ್ ಲೆವೆಲ್ಗೆ ಊರಿನ ಗ್ರಾಮಸ್ಥರೇ ಪಾಯ ಹಾಕಿದ್ವಿ. ಮೇಲ್ಪಟ್ಟ ಎಲ್ಲ ಕೆಲಸವನ್ನು ರೋಜರ್ಪಲ್ಲಿಯ ನಾರಾಯಣ ಸ್ವಾಮಿಯವರು ದೇವಸ್ಥಾನ ಕಟ್ಟಡಗಳ ಕಾಂಟ್ರಾಕ್ಟರು ಅವ್ರನ್ನ ಕರೆಸಿ ನಾವು ಅವರಿಗೆ ಒಪ್ಪಂದ ಕೊಟ್ವಿ. ಏನು ಫಸ್ಟಿಗೆ ನಾವು ಪೋರ್ಟಿಕ್ಗಳನ್ನು ಬಿಟ್ಟು ಉಳಿದ ಕಟ್ಟಡವನ್ನು ಕಟ್ಟುವುದಕ್ಕೆ ಇಟ್ಟಿಗೆ ಮತ್ತು ಸಿಮೆಂಟಿಯಲ್ಲಿ ಕಟ್ಟುವುದಕ್ಕೆ 18 ಲಕ್ಷ ರೂಪಾಯಿಗೆ ನಾವು ಒಪ್ಪಂದ ಕೊಟ್ಟಿದ್ವಿ. ಮೆಟೀರಿಯಲ್ ಎಲ್ಲ ನಮ್ಮದೇ. ಕೊಟ್ಟಾಗ ಅದನ್ನು ಫಸ್ಟಿಗೆ ಗರ್ಭಗುಡಿಯನ್ನು ಗರ್ಭಗುಡಿ ಮಾತ್ರ ಕಟ್ಟೋದಕ್ಕೆ ಸ್ಟೋನಲ್ಲಿ ಕಟ್ಟೋದಕ್ಕೆ ಒಪ್ಪಿಸಿದ್ವಿ. ಫಸ್ಟ್ ಗರ್ಭಗುಡಿಯನ್ನು ಸ್ಟೋನಲ್ಲಿ ಕಟ್ಟಿದಾಗ ಆ ಕೆತ್ತನೆ ನೋಡಿ ನಮಗೆ ತುಂಬ ಇಷ್ಟವಾಯಿತು ಗ್ರಾಮಸ್ಥರಿಗೆ. ಪೂರ್ತಿ ಕಟ್ಟಡವನ್ನೆಲ್ಲರೂ ನಾವು ಸ್ಟೋನಲ್ಲಿ ಯಾಕೆ ಕಟ್ಟಬಾರ್ದು ಅಂತ ಯೋಚನೆ ಮಾಡಿ ಮತ್ತೆ ಅವ್ರನ್ನ ಕರೆಸಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ 28 ಲಕ್ಷ ರೂಪಾಯಿಗೆ ಟೋಟಲ್ ಕಟ್ಟಡವನ್ನು ಸ್ಟೋನಲ್ಲಿ ಮಾಡೋದಕ್ಕೆ ಅವರಿಗೆ ಒಪ್ಪಂದ ಕೊಟ್ವಿ. ಮೆಟೀರಿಯಲ್ ಏನಿದೆ ಅದು ಮಾಮೂಲಿ ಮುಂಚಿನಂತೆ ಮೆಟೀರಿಯಲ್ ನಾವೇ ತೆಗೆದುಕೊಟ್ವಿ. ಈಗ 2016-17 ನಾವು ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ಕಟ್ಟಡ ಪೂರ್ತಿ ಎಲ್ಲನೂ ಕಾಮಗಾರಿ ಪೂರ್ತಿಯಾಗಿ ಅಂದರೆ ದಿನಾಂಕ 7-8-2024ರಿಂದ 9-8-2024ವರೆಗೆ 3 ದಿವಸ ನೂತನ ಕಟ್ಟಡದ ಈ ಕೋದಂಡರಾಮಸ್ವಾಮಿ ದೇವಾಲಯ ನೂತನ ಕಟ್ಟಡದ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದು ನಿನ್ನೆ ದಿನಾಂಕ 7-8-2024ರಂದು ಸಂಜೆ 7 ಗಂಟೆಗೆ ದೇವರ ಆರಾಧನೆ, ಗಣೇಶನ ಆರಾಧನೆ ಎಲ್ಲನೂ ಪೂಜೆಗಳೆಲ್ಲವೂ ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಡೆಯುತ್ತೆ. ಮತ್ತು ಇದೇ ಸಮಯದಲ್ಲೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅಂದರೆ ಕೊಂಡರಾಪುರ ಭಜನೆ ನಮ್ಮ ಗ್ರಾಮಸ್ಥರೇ ಅದನ್ನು ಅದೇ ಕೆಲಸವಾಗಿ ಸುಮಾರು 1 ತಿಂಗಳಿಂದ ಅವರು ಪ್ರಾಕ್ಟೀಸ್ ಮಾಡಿ ಅದೇ ಕೆಲಸವಾಗಿ ಚೆನ್ನಾಗಿ ಕಲಿತು ಇದನ್ನು ನಿನ್ನೆ ಸಾಯಂಕಾಲ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೊಂಡರಾಪುರ ಭಜನೆಯನ್ನು ವಿಜೃಂಭಣೆಯಿಂದ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಪಕ್ಕದಲ್ಲಿನ ರಾಮಕೋಟೆಯನ್ನು ಕೂಡ ಅಖಂಡ ರಾಮಕೋಟೆಯನ್ನು ಕೂಡ ನಿನ್ನ ಸಂಜೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ ಈಗಲೂ ಕೂಡ ಇನ್ನೂ ಕಂಟಿನ್ಯೂ ಆಗಿ ನಡೀತಾ ಇದೆ. ಇವತ್ತು ಅಂದರೆ ದಿನಾಂಕ 8-8-2024 ಬೆಳಗ್ಗೆ 8 ಗಂಟೆಗೆ ನಾವು
ದೇವರ ಆರಾಧನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಂದರೆ ಕಲಶ ಪೂಜೆಗಳು ಮಾಡಿ ಮತ್ತು ಈಗ ಹಳೆ ಕಟ್ಟಡ ಅಂದರೆ ಮೂಲ ವಿಗ್ರಹಗಳನ್ನು ನಾವು ಒಂದು ಬಾವಿನಲ್ಲಿ ಇಟ್ಟಿದ್ವಿ. ಆ ಬಾವಿನಲ್ಲಿ ಇಟ್ಟಿರ್ತಕ್ಕಂಥ ಮೂಲ ವಿಗ್ರಹಗಳನ್ನು ಈಗ ರಾಜ್ಯಗೋಷ್ಠಿಯೊಂದಿಗೆ ಎಲ್ಲ ಜನರು ಹೋಗಿ ಅದನ್ನು ತಂದು ಈಗ ಹೊಸದಾಗಿ ನಾವು ಮಾಡಿಸಿರ್ತಕ್ಕಂಥ ವಿಗ್ರಹಗಳ ಮೇಲೆ ಇಟ್ಟು ಎಲ್ಲ ಪೂಜಾ ಕಾರ್ಯಕ್ರಮ ಒಂದು ಪುತ್ತೂರಿನ ಮಣ್ಣಿನ ಹಿಂಡು ಮತ್ತು ಹಾಲು ಮೊಸರು ಹಸುವಿನ ಗಂಜಲ ಇವೆಲ್ಲ ಹಾಕಿ ಚೆನ್ನಾಗಿ ವಿಗ್ರಹಗಳನ್ನು ಹೊಸ ವಿಗ್ರಹಗಳು ಮತ್ತು ಮೂಲ ವಿಗ್ರಹಗಳು ಚೆನ್ನಾಗಿ ತೊಳೆದು ಈಗ ಮತ್ತು ಈಗ 1 ಗಂಟೆಗೆ ಮೂಲ ವಿಗ್ರಹಗಳು ಮತ್ತು ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ಪ್ರತಿಷ್ಠಾಪಿಸಲ್ಪಡುವ ವಿಗ್ರಹಗಳನ್ನು ಗ್ರಾಮ ಪ್ರದಕ್ಷಿಣೆಗೋಸ್ಕರ ಈಗ ಹೊರಟಲಿದ್ದೇವೆ. ಗ್ರಾಮ ಪ್ರದಕ್ಷಿಣೆಯೆಲ್ಲ ಮಾಡಿಸಿ ಮತ್ತೆ ತೆಗೆದುಕೊಂಡು ಆ ವಿಗ್ರಹಗಳನ್ನು ಧಾನ್ಯದಲ್ಲಿ ಮಾಡಿಬಿಟ್ಟು ಅದನ್ನು ಸಂಗ್ರಹಣೆ ಮಾಡಿ ಬೆಳಗ್ಗೆ ಅಂದರೆ ದಿನಾಂಕ 9/8/2024 ಬೆಳಗ್ಗೆ 5:30ಯಿಂದ 6:00ವರೆಗೂ ಪ್ರತಿಷ್ಠಾಪನಾ ಕಾರ್ಯ. ಪ್ರತಿಷ್ಠಾಪನೆಯ ನಂತರ ಅಭಿಷೇಕ ಪೂಜೆಗಳಲ್ಲಿ ಮಹಾಮಂಗಳಾರತಿ 10 ಗಂಟೆಗೆ ಆಗುತ್ತೆ. 10:10:30ಯಿಂದ 2 ಗಂಟೆವರೆಗೂ ಸುಗಮ ಸಂಗೀತವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ. ಮತ್ತು ರಾತ್ರಿಗೆ 9ನೇ ತಾರೀಕು ರಾತ್ರಿ ಸಾಸಲು ಚೆನ್ನಮ್ಮ ಕತೆ ಡ್ರಾಮವನ್ನು ಏರ್ಪಡಿಸಿದ್ದೀವಿ. ಹಾಗೂ ಅಖಂಡ ರಾಮಕೋಟೆಯ ಕಟ್ಟಿಡ ಆಗುತ್ತೆ. ಜೊತೆಗಿನ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ಈ ಒಂದು ಪ್ರತಿಷ್ಠಾಪನೆಯ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಎಲ್ಲ ಜನರು ಪಾಲ್ಗೊಂಡು ಊರಿನ ಜನರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ದೇವಸ್ಥಾನ ಇಷ್ಟೊಂದು ಸುಂದರವಾಗಿ ನಿರ್ಮಾಣವಾಗಬೇಕಾದ್ರೆ ನಾನೊಬ್ಬನಾಗಲಿ ಅಥವಾ ನಮ್ಮ ಊರಿನ ಗ್ರಾಮಸ್ಥರಾಗಲಿ ಆಗಲಿಲ್ಲ. ಅಂದರೆ ನಮ್ಮ ಗ್ರಾಮಸ್ಥರು ತುಂಬ ಮಿಡಿಲ್ ಪರ್ಸನ್ಸ್, ಅದೇನು ಅಷ್ಟು ಯಾರೂ ಕೂಡ ಶ್ರೀಮಂತರು ಇಲ್ಲ, ನಮ್ಮ ಎಲ್ಲ ಸಾಮಾನ್ಯ ವರ್ಗದವರು. ಹಾಗಾಗಿ ನಮ್ಮ ಈ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಊರಿನ ಗ್ರಾಮಸ್ಥರೇ ಮಾಡಬೇಕಂದ್ರೆ ಆಗ್ತಿರ್ಲಿಲ್ಲ. ಹಾಗಾಗಿ ಇದನ್ನು ಚಂದ ವಸೂಲಿ ಮೂಲಕ ಸುಮಾರು ಜನ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ನಮಗೆ. ಈ ಕಟ್ಟಡಕ್ಕೆ ಪೂರ್ತಿ ನಿರ್ಮಾಣ ಆಗಿ ಪೂರ್ತಿ ಆಗಬೇಕಾದ್ರೆ ಸುಮಾರು 70 ಲಕ್ಷ ರೂಪಾಯಿಗಳು ವೆಚ್ಚ ಖರ್ಚಾಗಿದೆ. ಸೊ ಹಾಗಾಗಿ ಈಗ ಈ ಕಟ್ಟಡ ನಿರ್ಮಾಣ ಪೂರ್ತಿಯಾಗಿ ಎಲ್ಲ ದೇವರ ಕಾರ್ಯಕ್ರಮಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದ್ದರೆ ಜನ ತುಂಬ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದು ನಮಗೂ ಕೂಡ ತುಂಬ ತೃಪ್ತಿಕರವಾಗಿದೆ. ಈಗ ಯಾಕಂತಂದರೆ ಸುಮಾರು 24 ವರ್ಷದಿಂದ ನಮ್ಮ ಊರಿನಲ್ಲಿ ದೇವಸ್ಥಾನ ಇಲ್ಲದೆ ಪೂಜೆ ಕಾರ್ಯಕ್ರಮಗಳು ಮಾಡಿಕೊಳ್ಳೋದಕ್ಕೆ ಇಲ್ಲದೆ ತುಂಬ ಸಂಕಷ್ಟದಲ್ಲಿ ಮತ್ತು ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಜನರಿಗೆ ಇಲ್ಲದೇ ಇದ್ದಿದ್ದು ತುಂಬ ಚಿಂತೆಯಲ್ಲಿ. ಆ ಚಿಂತೆಯನ್ನು ದೂರ ಮಾಡಿ ಈಗ ಎಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಪೂಜೆ ಮಾಡ್ಕೊಳ್ಳೋದಕ್ಕೆ ಸುಂದರವಾದ ನಿರ್ಮಾಣ ಮಾಡಿದೆ. ಮುಂದೆ ದೇವರು ಕೂಡ ಈ ಗ್ರಾಮಸ್ಥರಿಗೆ, ಗ್ರಾಮದ ಎಲ್ಲ ಜನತೆಗೆ ಹಾಗೂ ಗ್ರಾಮಸ್ಥರಿಗೂ ಕೂಡ ಆ ದೇವರು ಎಲ್ಲ ಜನರನ್ನು ಕಾಪಾಡಿ, ಅಂದರೆ ಅವರ ಆರೋಗ್ಯವಂತರನ್ನಾಗಿ ಮತ್ತು ಧನವಂತರನ್ನಾಗಿ ವಿದ್ಯಾವಂತರನ್ನಾಗಿ ಮತ್ತು ಮಕ್ಕಳೊಂದಿಗೆ ಸುಖದಿಂದ ಶಾಂತಿಯಿಂದ ಜೀವನ ಮಾಡಿಕೊಂಡು ಹೋಗೋದಕ್ಕೆ ಸಾವಿರಾರು ವರ್ಷಗಳನ್ನು ಆ ದೇವರು ಕಾಪಾಡ್ತಾನೆ ಗ್ರಾಮಸ್ಥರನ್ನ ಅಂತ ನಾನು ನಂಬಿಕೊಂಡಿದ್ದೀನಿ. ಅದು ಆಗುತ್ತೆ ಮುಂದೆ ಅಂತ ನಾನು ಇಷ್ಟು ಮಾತು ಹೇಳಿ ನಾನು. ಓಕೆ ಸರ್.